ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೈಕಮಾಂಡ್ಗೆ ಶಾಸಕ ನಂಜೇಗೌಡರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಡಿಕೆ ಸಂಪುಟದಲ್ಲಿ ಸಚಿವ ಸ್ಥಾನಕ್ಕೆ ಭಾರೀ ಪೈಪೋಟಿ ನಡೀತಾ ಇರೋ ಬೆನ್ನಲ್ಲೇ ಹೊಸಬರಿಗೆ ಅವಕಾಶ ದಾರಿ ಮಾಡಿಕೊಡ್ಬೇಕು, ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಮಂತ್ರಿ ಆದವರನ್ನ ಕೈ ಬಿಡಬೇಕು ಅಂತ ಇವರು ಮನವಿ ಮಾಡಿದ್ದಾರೆ. ಹಳಬರನ್ನ ಬಿಟ್ಟು ನಮಗೆಲ್ಲ ಅವಕಾಶ ಮಾಡಿಕೊಡ್ಬೇಕು, ಈಗ ಕೊಡ್ಲಿಲ್ಲ ಅಂದ್ರೆ ಯಾವಾಗ, ಇನ್ನೇನಾಗತ್ತೆ ಮುಂದಿನ ಹಂತದಲ್ಲಿ ಗೊತ್ತಿಲ್ಲ ಅಂತ ಇವರು ಕೂಡ ಹೇಳ್ಕೊಂಡಿದ್ದಾರೆ, ಕ್ಲೇಮ್ ಮಾಡಿದ್ದಾರೆ. ಪಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಮತ್ತು ಅವರು ಮುಖ್ಯಮಂತ್ರಿಯಾಗಿ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕರಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಮಾತಿತ್ತು ಆ ಮಾತು ಪ್ರಕಾರ ಒಳ್ಳೆ ನಾಯಕರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದಾರೆ. ನಂದು ಒಂದು ಡಿಮ್ಯಾಂಡ್ ಏನಂದರೆ, ರಾಜ್ಯದಲ್ಲಿ ಮಂತ್ರಿಗಳಾಗುವಂಥ ಅರ್ಹತೆ ಇರುವಂಥ ಇನ್ನೂ ಸುಮಾರು ಜನ ಶಾಸಕರಿದ್ದಾರೆ. ಒಳ್ಳೆಯೊಬ್ಬ ಮುಖ್ಯಮಂತ್ರಿನ ತೆಗೆದ್ರಿ ಮತ್ತು ಇನ್ನೊಬ್ಬ ಮುಖ್ಯಮಂತ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರಿ, ಅದಕ್ಕೆ ಧನ್ಯವಾದಗಳು ಕೂಡ. ಅದು ಪಕ್ಷದ ತೀರ್ಮಾನ. ಆ ತೀರ್ಮಾನಕ್ಕೆ ಗೌರವ ಕೊಟ್ಟಿದ್ದಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಪಕ್ಷಕ್ಕೆ ಹೋರಾಟ ಮಾಡಿ ಪಕ್ಷ ಕಟ್ಟಿದಂಥ ಅವರಿಗೆ ಅವಕಾಶ ಕೊಟ್ಟಿರೋದು ಕೂಡ. ಆದರೆ ಒಂದು ಮನವಿ ಏನಂದರೆ, ಹೈಕಮಾಂಡಲ್ಲಿ ಇವತ್ತು ಸುಮಾರು ಜನ ಮಂತ್ರಿಗಳು ಕೂಡ ಇದ್ದರು, 3 ವರ್ಷ ಮಂತ್ರಿಗಳು ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯವ್ರು ತೆಗೆದಂಗೆ ಎಲ್ಲ ಮಂತ್ರಿಗಳು ಕೂಡ ತೆಗೆದು ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು. ಈ 3 ವರ್ಷ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರ ಪಕ್ಷ ಕಟ್ಟುವಂಥ ಕೆಲಸ ಜವಾಬ್ದಾರಿ ಕೊಡಬೇಕು ಅಂತೇಳಿ ನಾನು ಹೈಕಮಾಂಡನ್ನು ಮತ್ತು ನಮ್ಮ ನಾಯಕರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ ಜೊತೆಗೆ ಕೋಲಾರ ಜಿಲ್ಲೆಗೆ ಕೂಡ ನಮಗೆ ಮಂತ್ರಿ ಕೊಟ್ಟಿರಲಿಲ್ಲ. ಕೋಲಾರ ಜಿಲ್ಲೆಯಲ್ಲಿ ಕೂಡ 4 ಜನ ಕಾಂಗ್ರೆಸ್ ಶಾಸಕರಿದ್ದೀವಿ. ಕಾಂಗ್ರೆಸ್ ಶಾಸಕರಿಗೆ ಕೋಲಾರ ಜಿಲ್ಲೆಗೆ ಒಂದು ಅವಕಾಶ